ಹರಿಹರ ಹರಪೀಠದಲ್ಲಿ ಬಸವ ಜಯಂತಿಯ ಸಂಘರ್ಷ ಜೋರಾಗ್ತಾ ಇದೆ. ಟ್ರಸ್ಟ್ನ ವಿರೋಧದ ನಡುವೆಯೂ ಕೂಡ ಬಸವ ಜಯಂತಿಯ ಆಚರಣೆ ಇವತ್ತು ನಡೆಯುತ್ತೆ. ಉಚ್ಚಾಟನೆಯ ನಡುವೆಯೇ ಬಸವ ಜಯಂತಿಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮಠ ಬಿಡೋದಕ್ಕೆ ಹೇಳಿದ್ರು ಕೂಡ ವಚನಾನಂದ ಶ್ರೀಗಳು ಡೋಂಟ್ ಕೇರ್ ಅಂದಿದ್ದಾರೆ. ಸಂಜೆ ಬೆಂಬಲಿತ ಭಕ್ತರೊಂದಿಗೆ ವಚನಾನಂದ ಶ್ರೀಗಳು ಬಸವೋತ್ಸವದಲ್ಲಿ ಭಾಗಿಯಾಗ್ತಾರೆ. ಟ್ರಸ್ಟ್ನವರ ವಿರೋಧದ ನಡುವೆ ಬಸವ ಜಯಂತಿಗೆ ಮುಂದಾಗಿದ್ದಾರೆ ವಚನಾನಂದ ಶ್ರೀಗಳು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಬ್ಯಾನರ್ ಆಗಿರ್ಬೋದು, ಹಾಗೆ ಹೂವಿನಿಂದ ಅಲಂಕಾರ, ಹಾಗೆ ರಾತ್ರಿ ಊಟಕ್ಕೂ ಕೂಡ ಅಡಿಗೆ ತಯಾರಾಗ್ತಾ ಇದೆ. ಸಂಜೆ 5 ಗಂಟೆಗೆ ಹರಪೀಠದ ಆವರಣದಲ್ಲಿ ಬಸವ ಜಯಂತಿ ಆಚರಣೆಗೆ ಸಿದ್ಧತೆಗಳು ನಡೀತಾ ಇದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠ ಇದು. ಟ್ರಸ್ಟ್ನವರಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟನೆಗೊಂಡಿದ್ದಾರೆ. ಕೆಲವೊಂದಿಷ್ಟು ಆರೋಪಗಳು ಅವರ ವಿರುದ್ಧ ಕೇಳಿ ಬಂದಿತ್ತು. ಹೀಗಾಗಿ ಅವರನ್ನ ಅಲ್ಲಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಮಠ ಬಿಡಬೇಕು ಅಂತ ಹೇಳಿದ್ರು ಕೂಡ ಮಠವನ್ನ ಬಿಡದೆ ಅಲ್ಲೇ ಇದ್ದಾರೆ ವಚನಾನಂದ ಶ್ರೀಗಳು. ಇವತ್ತು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಹಾಗೂ ಎಚ್.ಎಸ್. ಶಿವಶಂಕರ ಸೇರಿದಂತೆ ಶ್ರೀಗಳ ಬೆಂಬಲಿತ ಭಕ್ತರು ಕೂಡ ಇವತ್ತಿನ ಬಸವೋತ್ಸವದಲ್ಲಿ ಭಾಗಿಯಾಗ್ತಾರೆ. ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇದಕ್ಕೆ ಟ್ರಸ್ಟ್ನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರ ಯಾವುದೇ ಒಪ್ಪಿಗೆ ಇಲ್ಲ. ಅವರ ವಿರೋಧದ ನಡುವೆಯೂ ನಡೀತಾ ಇರುವಂತಹ ಬಸವೋತ್ಸವ ಕಾರ್ಯಕ್ರಮ ಇದು. ಕೆಲವೊಂದಿಷ್ಟು ಆರೋಪಗಳು ವಚನಾನಂದ ಶ್ರೀಗಳ ವಿರುದ್ಧ ಕೇಳಿ ಬಂದಿತ್ತು. ಹೀಗಾಗಿ ಅವರನ್ನ ಆ ಮಠದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಉಚ್ಚಾಟನೆ ಮಾಡಿದ್ರೂ ಕೂಡ ಅವರು ಮಠವನ್ನ ಬಿಟ್ಟು ಹೋಗ್ತಾ ಇಲ್ಲ, ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಇದರ ಜೊತೆಗೆ ಇವತ್ತು ಸಂಜೆ ಬಸವ ಜಯಂತಿ ಉತ್ಸವದಲ್ಲಿ ಭಾಗಿಯಾಗ್ತಾರೆ.